ಹಾಯ್ ಹಲೋ ನಮಸ್ಕಾರ. ಅಶೋಕಾಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ಬೇಳೆ ಹಾಕಿ ಮಂಗಳೂರು ಶೈಲಿಯ ರಸಂ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ. ಇಲ್ಲಿ ನಾನು 3 ದೊಡ್ಡ ಟೊಮೆಟೊ ತೊಗೊಂಡಿದ್ದೇನೆ. ಒಂದು 1/4 kg ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ. 3-4 ಸ್ಪೂನ್ ಆಗುವಷ್ಟು ರಸಂ ಪೌಡ್ರು, ಒಂದು ಸಣ್ಣ ಒಂದು ಚೂರು ಬೆಲ್ಲ, ಒಂದು ಸ್ವಲ್ಪ ಲಿಂಬೆಹಣ್ಣಿನ ಗಾತ್ರದ್ದು ಒಂದು ಹುಣಸೆ ಹುಳಿ, ಅರಿಶಿಣ, ಇಂಗು, ಸಾಸಿವೆ, ಜೀರಿಗೆ, ಒಣಮೆಣಸು ಒಗ್ಗರಣೆಗೆ, ಹಸಿಮೆಣಸು ಒಂದು 7-8, ಕರಿಬೇವು, ಕೊತ್ತಂಬರಿ ಸೊಪ್ಪು. ಎಣ್ಣೆ, ಬೇಳೆ ಒಂದು ಕುಕ್ಕರಲ್ಲಿ ಕ್ಲೀನಾಗಿ ತೊಳೆದು ಸ್ವಲ್ಪ ಒಂದು 3 ಗ್ಲಾಸ್ ನೀರು ಹಾಕಿ ಅದಕ್ಕೆ ಅರಿಶಿಣ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ಒಂದು 2 ವಿಜಿಲ್ 3 ವಿಜಿಲ್. ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಬಿ ನುಣ್ಣಗೆ ರುಬ್ಬಿ ಪಾತ್ರೆಯಲ್ಲಿ ಹಾಕ್ಬೇಕು. ಅದಕ್ಕೆ ಹುಣಸೆ ಹುಳಿ ಗಿಮ್ಚಿ ನೀರಲ್ಲಿ ಒಂದು 10-20 ನಿಮಿಷ ನೆನೆಸಿಟ್ಕೊಳ್ಬೇಕು. ಅದನ್ನೇ ಆಮೇಲೆ ಗಿಮ್ಚಿಬಿಟ್ಟು ಅದರ ರಸ ಅಷ್ಟೇ ಹಾಕಬೇಕು. ಹಸಿಮೆಣಸು ಸಿಗ್ದಿದ್ದು ಹಾಕಬೇಕು. ಕರಿಬೇವು, ಇದನ್ನು ಸಣ್ಣ ಬೆಂಕಿಯಲ್ಲಿ ಸರಿ ಒಂದು 15 ನಿಮಿಷ ಕುದಿಬೇಕು. ಉಪ್ಪು, ಬೆಲ್ಲ, ಹುಳಿ, ಈ ಕರಿಬೇವು, ಹಸಿಮೆಣಸು, ಟೊಮೆಟೊ ಜೊತೆಗೆ ಒಂದು 15 ನಿಮಿಷ ಸರಿಯಾಗಿ ಕುದಿಬೇಕು. ಸರಿ ಕುದ್ದಾದಮೇಲೆ ನೋಡಿ, ಸರಿ ಕುದಿಬೇಕು. ಅದು ಒಂದು 15 ನಿಮಿಷವೂ ಕೊಯ್ಸ್ಬೇಕು. ಅದನ್ನು ಕೊಯ್ಸಿದಾಗ ಅದು ಫ್ಲೇವರ್ ಬಿಡುತ್ತೆ ನೋಡಿ. ಈ ಥರ ಫ್ಲೇವರ್ ಬಿಟ್ಟಾಗ ರಸಮ್ ಟೇಸ್ಟಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ ಕೊಯ್ತಾ ಇದೆ. ಈಗ ನಾನು ಇದಕ್ಕೆ ರಸಮ್ ಪೌಡ್ರ್ ಹಾಕ್ತೇನೆ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ರಸಮ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕಿ. ನೋಡಿ ರಸಮ್ ಪೌಡ್ರನ್ನ ಹಾಕಿ ಕ್ಲೀನಾಗಿ ತಿರ್ಸ್ಕೊಳ್ಬೇಕು. ಅದು ಸ್ವಲ್ಪ ಹಿಂಗೆ ಹಾಕ್ತೇನೆ, ಹಿಂಗೆ ಪೌಡ್ರು. ಹಿಂಗೆ ಪೌಡ್ರೆಲ್ಲ ಹಾಕೋದು ಸ್ವಲ್ಪ ಜೀರ್ಣ ಆಗುತ್ತೆ ಊಟಕ್ಕೆ. ಬೇಳೆ ಎಲ್ಲ ಹಾಕೋದ್ರಿಂದ ಹಿಂಗೆ ಇರೋದ್ರಿಂದ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋಲ್ಲ. ನೋಡಿ ಈಗ ಬೇಳೆನ ಕ್ಲೀನಾಗಿ ಇದು ಮಾಡಿ ತಿರ್ಸ್ಬಿಟ್ಟು ಬೇಳೆ ಬೇಯಿಸಿದ ಬೇಳೆನ ಸುರಿತೇನೆ. ಈಗ ಕ್ಲೀನಾಗಿ ಬೆಂದ್ಕೊಳ್ಬೇಕು. ಬೇಳೆ ಸರಿಯಾಗಿ ಬೇಯಬೇಕು. ನೋಡಿ ಅದಕ್ಕೆ ಎಷ್ಟು ನೀರು ಬೇಕು ಒಂದು ಹದದಲ್ಲಿ ನೀರು ಹಾಕಿಬಿಟ್ಟು ಹಾಕಿ ಸರಿ ಚೆನ್ನಾಗಿ ಕೊಯ್ಸ್ಬೇಕು. ನೋಡಿ ಈಗೆಲ್ಲ ನೀರು ರಸಮ್ ತಿಳಿ ಸಾರು ಟೈಪ್ ಇರುತ್ತೆ. ಒಳ್ಳೆ ಊಟ ಅನ್ನ ಈ ಸೋನಾ ಮೊಸರು ರೈಸ್ ಜೊತೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಕೊಯ್ಸ್ಬೇಕು ಇದನ್ನೇ. ಇದು ಕೊದಿತಾ ಇರೋದ್ರೊಳಗೆ ಒಂದು ಒಗ್ಗರಣೆ, ಬೇರೆ ಪಾತ್ರೆಯಲ್ಲಿ ಒಂದು ಒಗ್ಗರಣೆ ಮಾಡಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ತೆಂಗಿನೆಣ್ಣೆ ನೀವು ಹಾಕಿ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಅಡುಗೆ ಐಟಮಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡೋದೇನೋ ತುಂಬ ಒಳ್ಳೆಯದು. ಈಗ ಸಾಸಿವೆ ಒಡ್ತಾ ಇದೆ ನೋಡಿ. ಸಾಸಿವೆ ಒಟ್ಟಿದ ಮೇಲೆ ಜೀರಿಗೆ ಹಾಕೋದು. ಜೀರಿಗೆ ಒಟ್ಟಿ ಸಿಡಿತಂದ್ರೂ ಕೂಡಲೇ ಒಣ ಮೆಣಸನ್ನು ಪೀಸ್ ಮಾಡಿ ಹಾಕಬೇಕು. ನೋಡಿ ಒಣಮೆಣಸು ಸ್ವಲ್ಪ ಫ್ರೈ ಆಗಲಿ. ಸರಿ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಹಾಕಿ. ನೋಡಿ ಮೆಣಸೆಲ್ಲ ಕೆಂಪಾಗಿ ಕರಿಬೇವು ಹಾಕ್ತೇನೆ. ಕರಿಬೇವು ಹಾಕಿ ಸ್ವಲ್ಪ ಇದಾಗಿ ಫ್ರೈ ಆಗಲಿ. ಇದನ್ನೀಗ ತೆಗೆದು ರಸಮ್ ಕುದಿತಾ ಇರುತ್ತಲ್ಲ ಅದಕ್ಕೆ ಹಾಕಬೇಕು. ಒಗ್ಗರಣೆ ಹಾಕಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ, ಕರಿಬೇವು ಎಲ್ಲ. ನೋಡಿ ಇದಕ್ಕೀಗ ಹಾಕ್ತೇನೆ ನಾನು. ಅದೇ ರಸಮ್ ಸ್ವಲ್ಪ ಅದೇ ಪಾತ್ರೆಯಲ್ಲಿ ಹಾಕಿ ಪುನಃ ಅದಕ್ಕೆ ಸುರೀರಿ. ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಈ ಇದರಲ್ಲಿ ಯಾವುದು ಸೋನಾ ಮೊಸರು ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ. ನೋಡಿ ಹೆಚ್ಚಿನ ವೀಡಿಯೋಗಾಗಿ ಅಶೋಕಾಸ್ ಕಿಚನಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.